ಮುಂಬರುವ ಚುನಾವಣೆಗಳಲ್ಲಿ ಇಲ್ಲಪ್ಪ ಅಂತಂತಂದರೆ ಬರುವ ಒಂದು ಎಲ್ಲ ಸೌಲಭ್ಯಗಳು ಕರೆಕ್ಟಾಗಿ ಬರ್ತವೆ. ಜಾತಿ ಮೂರನೇದಾಗಿ ಬರೋದು ಫೇವರಿಟಿಸಮ್. ಹೌದು, ಏನಂದರೆ ನೀವು ಒಳ್ಳೊಳ್ಳೆ ನಾಯಕರು, ರಾಜ್ಯ ಕಾಂಗ್ರೆಸ್ನಲ್ಲಿ ಹಿರಿಯ ಕದ್ದಾವರ್ ನಾಯಕರ ಒಬ್ಬ ಫೇವ್ರೇಟ್ ವ್ಯಕ್ತಿಗೆ ಯಾವ ಸ್ಥಾನಮಾನ ಕೊಡಲಾಗುತ್ತೆ? ಇನ್ನು ನೆಕ್ಸ್ಟು ಹಿರಿಕರಿಗೆ ಸಿಗುತ್ತಾ? ಎಷ್ಟು ಜನ ಹಿರಿಯರಿದ್ದಾರೆ, ಅವ್ರಿಗೆ ಮಂತ್ರಿ ಪದವಿ ಸಿಗುತ್ತಾ? ಹೌದು, ರಾಮಲಿಂಗಾರೆಡ್ಡಿ ಅವರು ಇಲ್ಲಪ್ಪ ನಾನು ಸಚಿವ ಸಂಪುಟದಲ್ಲಿ ಇನ್ನು ಮುಂದೆ ಬರೋದಿಲ್ಲ ಅಂತ ಓಪನ್ ಆಗಿ ಹೇಳಿದಾಗ ಡಿ ಕೆ ಶಿವಕುಮಾರ್ ಅವರು 12 ಗಂಟೆಗೆ, ರಾತ್ರಿ 12-12:30ವರೆಗೆ ಅವ್ರ ಮನೆಗೆ ಹೋಗಿ ಅವ್ರ ಮನವೊಲಿಸುವಂತಹ ಕಾರ್ಯವನ್ನು ಮಾಡಿದ್ರು. ಮನವೊಲಿಸ್ಕೊಂಡು ವಾಪಸ್ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಪ್ಪ ಅಣ್ಣ ಬಾ ಅಣ್ಣ ಅಂತ ಹೇಳಿ ಕರ್ಕೊಂಡು ಅವರನ್ನು ಮಂತ್ರಿಗಿರಿ ಮಾಡಿ ಏನೇನೋ ಅದೆಲ್ಲ ನೋಡಿರುವಂತಹ ಮಾತುಗಳು. ಬಟ್ ಇವಾಗ ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ? ಡಿ ಕೆ ಶಿವಕುಮಾರ್ ಅವರು ವಯಸ್ಸಿನಲ್ಲಿ ಚಿಕ್ಕವರು ಅಂತ ಹೇಳಿ ಹಿರಿಯ ನಾಯಕರು ತಮ್ಮ ಪ್ರಾಬಲ್ಯವನ್ನು, ತಮ್ಮ ಒಂದು ಡಾಮಿನೆನ್ಸನ್ನು ತೋರ್ಸಕ್ಕೆ ಹೋಗ್ತಾ ಇದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಏನಂತೀರ ನೀವು, ಪ್ರಾಬ್ಲಮ್ ಆಗುತ್ತಾ? ಉಗಳಲಾರದಂತಹ ತುತ್ತಾಗುತ್ತಾ? ಯಾಕೆ ಮಾತು ಹೇಳ್ತಾ ಇದ್ದೀವಿ? ಇದಕ್ಕೆ ಸಿಂಪಲ್ ಆಗಿರೋ ಉದಾಹರಣೆ ಒಂದೇ. ರಾಮಲಿಂಗಾರೆಡ್ಡಿ ಅವರು ನಾನು ಇನ್ನು ಮುಂದೆ ಮಂತ್ರಿ ಪದವಿಗೆ ಬರಲ್ಲ ಅಂತ ಹೇಳಿದಾಗ ಆವಾಗ ಡಿ ಕೆ ಶಿವಕುಮಾರ್ ಅವರು ಓಡಾಡಿರುವಂಥ ಓಡಾಟ ಇನ್ನೂ ಕಣ್ಣು ಮುಂದೆ ಕಟ್ಟದಾಗಿದೆ. ಇನ್ನು ಮಂತ್ರಿ